ಭ್ರಷ್ಟ ಅಧಿಕಾರಿಗಳ ವಿರುದ್ಧ ಲೋಕಾಯುಕ್ತ ದಾಳಿ ಮುಂದುವರೆದಿದೆ. ಲೋಕಾಯುಕ್ತ ಪೊಲೀಸರು ಬೆಸ್ಕಾಂ ಅಧಿಕಾರಿಯೊಬ್ಬರನ್ನ ಬಲೆಗೆ ಕೆಡವಿದ್ದಾರೆ. ಬೆಸ್ಕಾಂ ಎಇಇ ರಮೇಶ್ ಎರಡನೇ ಬಾರಿ ಲೋಕಾಯುಕ್ತ ಬಲೆಗೆ ಬಿದ್ದಿದ್ದಾರೆ. ಕೊತ್ತನೂರಿನ ಪಂಚವಟಿ ಫಾರ್ಮ್ ಹೌಸ್ನ ಶ್ರೀನಿವಾಸ್ ಎಂಬುವರಿಂದ 20,000 ಲಂಚ ಸ್ವೀಕರಿಸುವಾಗ ಲೋಕಾಯುಕ್ತರ ಬಲೆಗೆ ಬಿದ್ದಿದ್ದಾರೆ. ಅಧಿಕಾರಿಯನ್ನ ವಶಕ್ಕೆ ಪಡೆದಿರುವ ಪೊಲೀಸರು ವಿಚಾರಣೆಯನ್ನ ಮುಂದುವರೆಸಿದ್ದಾರೆ. ಟೌಲ್ಟ್ರಿ ಬ್ಯಾಕ್ ಬಿಲ್ಲಿಂಗ್ ಅಂತ ಟೆಂಪ್ರರಿ ಕನೆಕ್ಷನ್ ಕೊಟ್ಟಿದ್ರು. ಅದಕ್ಕೆ ಬ್ಯಾಕ್ ಬಿಲ್ಲಿಂಗ್ ಅಂತ 1.5 ಲಕ್ಷ ರೂಪಾಯಿ ಬ್ಯಾಕ್ ಬಿಲ್ಲಿಂಗ್ ಇತ್ತು. ಆ ಬ್ಯಾಕ್ ಬಿಲ್ಲಿಂಗ್ ಹಣವನ್ನು ಕಡಿಮೆ ಮಾಡಿಕೊಡ್ತೀನಿ ನಾನು ಅಂತ ಹೇಳ್ಬಿಟ್ಟು ಇವತ್ತು ದಿವಸ ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಅಂತ ರಮೇಶ್ ಅವರು ನಮ್ಮ ಪಿರಿಯಾದಾರ ಶ್ರೀನಿವಾಸ್ ಅವರಿಂದ, ಅಂದರೆ ಶ್ರೀನಿವಾಸ್ ಅವರು ಎಲೆಕ್ಟ್ರಿಷಿಯನ್ ಕೆಲಸ ಮಾಡ್ತಾಯಿದ್ದಾರೆ ಶಶಿಧರ್ ಫಾರ್ಮ್ನಲ್ಲಿ, ಅವರಿಂದ 20,000 ರೂಪಾಯಿ ಡಿಮಾಂಡ್ ಮಾಡಿದರು. ಆ ಹಣವನ್ನು ಈ ಹಿಂದೆ ಒಪ್ಪಂದ ಮಾಡಿದಂತೆ ಏನಂತಂದರೆ JP ನಗರದಲ್ಲಿರುವಂಥ ಸೌತ್ ಹಾಸ್ಪಿಟಲ್ ಅಂತ ಒಂದಿದೆ, ಹಾಸ್ಪಿಟ್ಲ್ ಬಳಿನಲ್ಲಿ ತಲುಪಿಸುವಂತೆ ರಮೇಶ್ ಅವರು ಕೇಳಿದರು. ಆ ಪ್ರಕಾರ ಇವತ್ತಿನ ದಿವಸ ರಮೇಶ್ ಅವರು ಆ ಹಣವನ್ನು ಸ್ವೀಕರಿಸ್ತಾ ಇರುವಾಗ ನಮ್ಮ ಸಿಬ್ಬಂದಿ ಅವರನ್ನ ಹಿಡಿದು ಅವ್ರನ್ನ ದಸ್ತಗಿರಿ ಮಾಡಿ ಅವರು ಪಡೆದಂಥ 20,000 ರೂಪಾಯಿ ಲಂಚದ ಹಣವನ್ನು ಸಹ ನಾವು ವಶಪಡಿಸ್ಕೊಂಡಿದ್ದೀವಿ. ಮಾತಾಡಿದಾಗ ಅವರು ಇಷ್ಟು ಒಂದು 3-4 ಲಕ್ಷ ಬರುತ್ತೆ, ಹಂಗೆ ಕಟ್ಟಬೇಕಾಗತ್ತೆ ಬೋರ್ಡ್ಗೆ ಅಂತ ಹೇಳಿದರು. ಸರಿ ಸರ್, ಅದು ಏನು ಮಾಡೋದು ಸರ್, ಹೇಳಿ ಎಷ್ಟಾಗಲ್ಲ, ಇಲ್ಲ ನನಗೊಂದು ಸ್ವಲ್ಪ ದುಡ್ಡು ಕೊಡಿ ಅಂಥೇಳಿ ಅವರು ಡಿಮ್ಯಾಂಡ್ ಇಟ್ಟರು. ಹೇಳಿದೆ ಎಷ್ಟು ಕೊಡಬೇಕಾಗತ್ತಂತೇಳಿ ಒಂದೇನೋ ಒಂದು ಅಮೌಂಟ್ ಫಿಕ್ಸ್ ಮಾಡಿದ್ರು. ಅದ್ರ ಪ್ರಕಾರ ಮತ್ತು ನಾನು ಇಲ್ಲಿಂದ ವಾಯ್ಸ್ ರೆಕಾರ್ಡ್ ತೊಗೊಂಡೋಗಿ ರೆಕಾರ್ಡ್ ಮಾಡಿ 20,000 ಕೊಡಿ, ನಿಮಗೂ 10,000 ಕೊಡ್ತೀನಿ ಅಂತ.